ಜೆಡಿಎಸ್ ಬಿಜೆಪಿ ಮೈಸೂರು ಚಲೋ ಪಾದಯಾತ್ರೆ ಭರ್ಜರಿ ನಡೀತಾ ಇದೆ. ಮಂಡ್ಯ ಜಿಲ್ಲೆಯಲ್ಲಿ ಈಗ ಪಾದಯಾತ್ರೆ ಹಾದು ಹೋಗ್ತಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಹಾಗೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಇವ್ರದ್ದು ಯಾತ್ರೆ ನಡೀತಿದೆ. ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ವಿಶ್ವಾಸ ಇವರು ಸಿದ್ದರಾಮಯ್ಯನವರು ಮೈಸೂರು ತಲುಪುವ ವೇಳೆಗೆ ಈ ಚಲೋ ರಾಜೀನಾಮೆ ಕೊಡ್ತಾರೆ ಅಂತ. ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನೋದು. ಸೊ ಅವ್ರನ್ನು ಕೂಡ ವಿಜಯೇಂದ್ರ ಅವ್ರನ್ನ ಮಾತಾಡಿಸಿದಾಗ ಬಹುತೇಕ ಅವರ ವಿಶ್ವಾಸ ಈ ಭ್ರಷ್ಟ ಸರ್ಕಾರ ತೊಲಗಬೇಕು ಅಂತ. ಅವರ ದಾಟಿ ಬಿಕಾಸ್ ಆಫ್ SC/ST ಸಮುದಾಯಕ್ಕೆ ದೊಡ್ಡ ಮಟ್ಟಿಗೆ ಮೋಸವನ್ನು ಮಾಡಿದ್ದಾರೆ. ST ಸಮುದಾಯದ ನಿಗಮದ ಹಣವನ್ನು ನೇರವಾಗಿ ಅಕೌಂಟ್ಗಳಿಗೆ ಹಾಕೊಂಡಿದ್ದಾರೆ. SC/ST ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ 24,000 ಕೋಟಿ ಹಣವನ್ನು ಬೇರೆ ಇದಕ್ಕೆ ಬಳಸಿದ್ದಾರೆ. ಅವ್ರಿಗೂ ಅನ್ಯಾಯ ಮಾಡಿದ್ದಾರೆ. ದಲಿತ ಅಧಿಕಾರಿಗಳು SC ಸಮುದಾಯದ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅನ್ನೋದು ವಿಜೇಂದ್ರ ಅವರ ಆರೋಪ. ಇದೇ ವೇಳೆ ನಾನು ಅವರು ಕೂಡ ಪ್ರಶ್ನೆ ಮಾಡಿದೆ, ನೀವು ನಿಮ್ಮ ವೇಳೆ ಬಹಳಷ್ಟು ಹಗರಣಗಳಾಗಿದೆ, ಆ ಬಗ್ಗೆ ನಾವು ಬಿಚ್ಚಿಡ್ತೀವಿ ಅನ್ನೋದು DK ಶಿವಕುಮಾರ್ ಅವರ ಮಾತು. ನಿಮ್ಮ ಬಗ್ಗೆ ಏಕವಚನದಲ್ಲೇ ವಾಗ್ದಾಳಿ ಮಾಡ್ತಾ ಇದ್ದಾರೆ DK ಶಿವಕುಮಾರ್ ಅಂತ ಕೇಳಿದಾಗ, ಇಲ್ಲ ಅವ್ರಿಗೆ ಅವಕಾಶ ಇದೆ, ಅಧಿಕಾರ ಇದೆ, ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಅಧಿಕಾರದಲ್ಲಿ ಇರ್ತಕ್ಕಂಥ ಪಕ್ಷ ಪಾದಯಾತ್ರೆ ಅದು ಅಂದ್ರೆ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಜನಾಂದೋಲನದ ವಿರುದ್ಧ ವಿಜೇಂದ್ರ ಕಿಡಿಕಾರಿದ್ದಾರೆ. ನಿಮ್ಮ ಕೈಲಿ ಅಧಿಕಾರ ಇದೆ, ಅಧಿಕಾರ ಇದ್ದಾಗ ಮಾಡ್ತೀವಿ ಅನ್ನೋದು ಯಾಕೆ? ಆದೇಶ ಮಾಡಿ ತನಿಖೆಗೆ ನಾವು ರೆಡಿ ಅನ್ನೋದು ವಿಜೇಂದ್ರ ಅವರ ಸವಾಲು. ಮತ್ತು ಇನ್ನೊಂದು ವಿಷಯ ಅಂತಂದರೆ, ಈ ಸಿದ್ದರಾಮಯ್ಯ ರಾಜೀನಾಮೆ ಸದ್ಯಕ್ಕೆ ಕೊಡಲ್ಲ ಅನ್ನೋದು ನನ್ನ ಒಂದು ಲೆಕ್ಕಾಚಾರ. ಯಾಕೆ ಅಂದರೆ ಇವರು ಸುಮ್ಮನೆ ವಿಜೇಂದ್ರ ಅವರು 1000 ಹೇಳಿದ್ರು ಕೂಡ ಮೈಸೂರು ಚಲೋ ಪಾದಯಾತ್ರೆ JDS BJP ಕಾರ್ಯಕರ್ತರಿಗೆ ನಾಯಕರಿಗೆ ಬೂಸ್ಟ್ ಕೊಡ್ಬೋದೇನೋ, ಚೈತನ್ಯ ತುಂಬಬಹುದೇನೋ. ಆದರೆ ಈ ಪಾದಯಾತ್ರೆಗೆ ಬೆದರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋ ಸುಳ್ಳು. ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟು ನಂತರ ಅದು ಲೋಕಾಯುಕ್ತದಲ್ಲಿ ಜಾಮೀನು ತಿರಸ್ಕಾರಗೊಂಡರೆ ಆ ವೇಳೆ ಸಿದ್ದರಾಮಯ್ಯ ರಾಜೀನಾಮೆ ಬಂಧನದ ಸನ್ನಿವೇಶದಲ್ಲಿ ರಾಜೀನಾಮೆ ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗ್ಬೋದು. ಬಟ್ ವಿಜೇಂದ್ರ ಅವರ ವಿಶ್ವಾಸ ಖಂಡಿತವಾಗಿ ಸರ್ಕಾರ ಇರಲ್ಲ, ಬೀಳುತ್ತೆ ಅನ್ನೋ ದಾಟಿಯಲ್ಲಿ ವಿಜೇಂದ್ರ ಅವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ನಾನು ಕರ್ನಾಟಕ TV ಕೂಡ ಈ ಒಂದು ಕಾಂಗ್ರೆಸ್ ಜನಾಂದೋಲನ ಹಾಗೆ BJP JDSನ ಈ ಮೈಸೂರು ಚಲೋ ಪಾದಯಾತ್ರೆನ ಕಂಟಿನ್ಯೂಸ್ ಕವರೇಜ್ ಮಾಡ್ತಾ ಇದ್ದೀವಿ. ನಾನು ಸಂದರ್ಶನ ಮಾಡಿದಾಗ ವಿಜೇಂದ್ರ ಅವರ ಮಾತು ಇದಾಗಿತ್ತು. ಖಂಡಿತವಾಗಿ ಈ ಭ್ರಷ್ಟ ಸರ್ಕಾರ ತೊಲಗಬೇಕು ಅನ್ನೋದು ವಿಜೇಂದ್ರ ಅವ್ರ ಮಾತು. ನಿಮ್ಮ ಪ್ರಕಾರ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರು ಹೇಳುವಂತೆ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆಯಾ? ST ನಿಗಮದ ಹಣ ಲೂಟಿ ಮಾಡಿರೋದು ವಾಸ್ತವ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ CID SIT ವರದಿ ಬಂದಾಗ SIT ವರದಿಯಲ್ಲಿ ಮಾಜಿ ಮಂತ್ರಿ ನಾಗೇಂದ್ರ, ಕಾಂಗ್ರೆಸ್ ಶಾಸಕ ದದ್ದಲ್ ಹೆಸರು ಇಲ್ದಿರ್ತಕ್ಕಂಥದ್ದು ವಿಪರ್ಯಾಸ. BJP ಅವರು ಆರೋಪ ಮಾಡ್ತಿದ್ರು ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ. ಆದರೆ SIT ವರದಿ ಏನು ತನಿಖೆಯಲ್ಲಿ ಇದಾಗಿದೆ, ಅದ್ರಲ್ಲಿ ಅವರಿಬ್ಬರನ್ನ ಹೆಸರು ಕೈಬಿಟ್ಟಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಈ BJP JDSನವರ ಆರೋಪ ಸತ್ಯ ಇರ್ಬೋದಾ ಅಂತ ನನಗೆ ಅನಿಸ್ತದೆ. ತಾವೇನು ಹೇಳ್ತೀರಿ? 187 ಕೋಟಿಲಿ 89 ಕೋಟಿ ಅಕೌಂಟ್ಗೆ ಟ್ರಾನ್ಸ್ಫರ್ ಆದಾಗಿಲ್ಲೂ ಸಹ ಕೇವಲ ಅಧಿಕಾರಿಗಳನ್ನ ಬಲಿಪಶು ಮಾಡುವಂಥದ್ದು, ರಾಜಕಾರಣಿಗಳನ್ನ ಸೇಫ್ ಮಾಡುವಂಥ ಕಾರ್ಯ ನಡೀತಿದೆಯಾ? SC/ST ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನ ಬೇರೆ ಇದಕ್ಕೆ ಬಳಸ್ಕೊಂಡಂತ ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ಏನು BJP JDSನವರು ಪಾದಯಾತ್ರೆ ಮಾಡ್ತಿದ್ದಾರೆ, ಖಂಡಿತವಾಗಿಯೂ SC/ST ಜನಾಂಗಕ್ಕೆ ಇವರು ಮೋಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು. ಈ ಹಗರಣಗಳು ಇನ್ನೂ ಹೆಚ್ಚೆಚ್ಚು ಹೊರಗಡೆ ಬರುತ್ತಾ? ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.